ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಹಗರಣ ಜೈಲುವಾಸ ತನಿಖೆ ಮೂಲಕ ಕಳೆದ ಕೆಲ ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಮತ್ತೊಮ್ಮೆ ಸದ್ದು ಮಾಡಿದ್ದಾರೆ. ಹಿಂದೂ ದೇವತೆ ಲಕ್ಷ್ಮಿ ಕುರಿತಂತೆ ಅವರು ಆಡಿರೋ ಮಾತು ವಿವಾದಾತ್ಮಕ ಎನ್ನಿಸ್ಕೊಳ್ತಾ ಇದೆ. ದೇವರ ನಿಂದನೆ ಮಾತ್ರವಲ್ಲದೆ ಭಾರತೀಯರನ್ನ ಕಡೆಗಣಿಸೋ ಕೆಲಸ ಅವರ ಕಡೆಯಿಂದ ಆಗಿದೆ ಅನ್ನೋ ಆರೋಪಗಳು ಕೂಡ ಜನರಿಂದ ಬರ್ತಾ ಇದೆ. ಹಾಗಿದ್ರೆ ಸೊರೇನ್ ಹೇಳಿದ್ದೇನು, ಅವರ ಹೇಳಿಕೆ ತಪ್ಪಾ ಸರಿನಾ, ಜನರ ಕಡೆಯಿಂದ ಬರ್ತಾ ಇರೋ ಅಭಿಪ್ರಾಯಗಳು ಪ್ರಶ್ನೆಗಳೇನು ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತೀಯರು ಸರಸ್ವತಿ ಪೂಜೆ ಮಾಡ್ತಾರೆ, ಆದರೆ ನಿಜವಾದ ಪ್ರತಿಭಾವಂತರು ವಿದೇಶಗಳಲ್ಲಿದ್ದಾರೆ. ಲಕ್ಷ್ಮಿ ಪೂಜೆ ಮಾಡಿದ್ರೂ ಸಮೃದ್ಧಿ ವಿದೇಶಗಳಲ್ಲೇ ಹೆಚ್ಚಿದೆ ಅಂತ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ರೀತಿ ಸ್ಟೇಟ್ಮೆಂಟ್ ಭಾರತದಲ್ಲಿ ಸಹಜವಾಗಿಯೇ ವಿವಾದಾತ್ಮಕ ಎನ್ನಿಸ್ಕೊಳ್ಳುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಜಾರ್ಖಂಡ್ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಮಾತನಾಡುವ ಅವರು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸರಸ್ವತಿ ಪೂಜೆ ನಡೆಯುತ್ತೆ, ಆದರೆ ನಿಜವಾದ ಬುದ್ಧಿವಂತ ಮಕ್ಕಳು ಜಪಾನ್ ಮತ್ತು ಇತರೆ ವಿದೇಶಗಳಲ್ಲಿ ಹುಟ್ಟುತ್ತಾ ಇದ್ದಾರೆ. ನಮ್ಮಲ್ಲಿ ಹೆಚ್ಚು ಲಕ್ಷ್ಮೀ ಪೂಜೆ ಮಾಡಲಾಗುತ್ತೆ, ಆದರೆ ಹಣ ಮತ್ತು ಸಮೃದ್ಧಿ ವಿದೇಶಗಳಲ್ಲೇ ಜಾಸ್ತಿ ಇದೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ತಪ್ಪಿದೆಯೇನೋ ಅಂತ ಅನ್ನಿಸ್ತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಮ್ಯಾನೇಜಬಲ್ ಮಾಡೋ ಸಲುವಾಗಿ ನಂತರದಲ್ಲಿ ನಮ್ಮ ಜನರು ಕೇವಲ ಪೂಜೆಗಳಿಗೆ ಒತ್ತು ನೀಡ್ತಾ ಇದ್ದಾರೆ, ಆದರೆ ಶಿಕ್ಷಣದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ವಿಶ್ವಗುರು ಆಗೋದು ಹೇಗೆ ಅಂತ ಟೀಕಿಸಿದ್ದಾರೆ. ಇಂಥ ಸ್ಟೇಟ್ಮೆಂಟ್ ಬಂದ ಮೇಲೆ ಅದಕ್ಕೆ ಬಿಜೆಪಿ ಕಡೆಯಿಂದ ಪ್ರತಿಕ್ರಿಯೆ ಬಂದೇ ಬರುತ್ತೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸಬಹುದು. ಅದೇ ರೀತಿ ಈ ಹೇಳಿಕೆಗೆ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದ್ದು ಹಿಂದೂ ದೇವತೆಗಳಾದ ಸರಸ್ವತಿ ಮತ್ತು ಲಕ್ಷ್ಮಿಗೆ ಮಾಡಿದ ಅಪಮಾನ ಅಂತ ಕಿಡಿಕಾರಿದೆ. ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ, ವಿಶ್ವಕರ್ಮ ಪೂಜೆ, ರಾಮನವಮಿ ಹಬ್ಬಗಳ ಬಗ್ಗೆ ಸೊರೇನ್ ಅವರ ಹೇಳಿಕೆಗಳು ಧಕ್ಕೆ ತಂದಿದೆ. ಅಧಿಕಾರದ ಲಾಲಸೆ ಮತ್ತು ಓಲೈಕೆ ರಾಜಕೀಯದಿಂದ ಪ್ರೇರಿತರಾದ ಕಾಂಗ್ರೆಸ್ ಎಲ್ಲಾ ಮಿತಿಗಳನ್ನ ಮೀರಿದೆ. ಸೊರೇನ್ ಈಗ ರಾಹುಲ್ ಗಾಂಧಿಯನ್ನ ಅನುಸರಿಸ್ತಾ ಇರೋದು ದುರದೃಷ್ಟಕರ. ಸರ್ಕಾರ ಎಲ್ಲಾ ಧರ್ಮಗಳಿಗೂ ಗೌರವ ನೀಡಬೇಕು. ಸೊರೇನ್ ಕುಟುಂಬದೊಂದಿಗೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ತಾರೆ, ಆದರೆ ಮತ ರಾಜಕಾರಣ ಅವರ ವ್ಯಕ್ತಿತ್ವವನ್ನ ನಾಶಪಡಿಸ್ತಾ ಇದೆ. ಸೊರೇನ್ ಅವರಿಗೆ ಧೈರ್ಯವಿದ್ರೆ ಇತರೆ ಧರ್ಮಗಳ ಬಗ್ಗೆ ಇದೇ ರೀತಿ ಹೇಳಿಕೆ ನೀಡಲಿ ಅಂತ ಬಿಜೆಪಿ ನಾಯಕರು ಸವಾಲ್ ಹಾಕಿದ್ದಾರೆ. ಅಲ್ಲದೆ ಈ ಹೇಳಿಕೆ ಕುರಿತಂತೆ ಕೂಡಲೇ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆದಿತ್ಯ ಸಾಹು ಸೇರಿದಂತೆ ಇನ್ನೂ ಹಲವು ಬಿಜೆಪಿ ನಾಯಕರು ಈ ಹೇಳಿಕೆಗೆ ಆಕ್ಷೇಪವನ್ನ ಹೊರಹಾಕಿದ್ದಾರೆ. ಆದರೆ ಹೇಮಂತ್ ಸೊರೇನ್ರ ಜೆಎಂಎಂ ಪಾರ್ಟಿ ನಾಯಕರು ತಮ್ಮ ನಾಯಕನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಈ ಬಗ್ಗೆ ಸಾರ್ವಜನಿಕ ವಲಯದಿಂದ ಸಾಕಷ್ಟು ಪ್ರತಿಕ್ರಿಯೆಗಳು ಹಾಗೂ ಪ್ರಶ್ನೆಗಳು ಬರ್ತಾ ಇದೆ. ದೇವರ ಪೂಜೆ ಅನ್ನೋದು ಅವರವರಿಗೆ ಬಿಟ್ಟ ವಿಚಾರ. ನಂಬುವವರು ನಂಬ್ತಾರೆ, ನಂಬಿಕೆ ಇಲ್ಲದವರು ನಂಬೋದಿಲ್ಲ. ಆದ್ರೆ ಅದನ್ನ ಅಣಕಿಸುವ ಅಥವಾ ಅವಹೇಳನ ಮಾಡೋ ಅಧಿಕಾರ ಯಾರಿಗೂ ಇಲ್ವಲ್ಲ. ಇಷ್ಟು ಚಿಕ್ಕ ವಿಷಯ ಗೊತ್ತಿಲ್ಲದೆ ಹೇಮಂತ್ ಸೊರೇನ್ ಸಿಎಂ ಆಗಿದ್ದು ಹೇಗೆ ಅಂತ. ಅಲ್ಲದೆ ಬುದ್ಧಿವಂತರು ವಿದೇಶಗಳಲ್ಲಿ ಹುಟ್ಟುತ್ತಾರೆ ಅನ್ನೋದನ್ನ ಹೇಳೋ ಸೊರೇನ್ಗೆ ಇವತ್ತು ಜಗತ್ತಿನ ಹಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಭಾರತೀಯ ಮೂಲದವರು ಸಿಇಒ ಆಗಿರೋ ವಿಚಾರ ಮರ್ತೇ ಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಅಲ್ಲದೆ ಇವತ್ತು ಅತ್ಯಂತ ಬಡ ದೇಶಗಳು ಅಂತ ಗುರುತಿಸಿಕೊಂಡಿರೋ ದೇಶಗಳಲ್ಲಿ ಹಿಂದೂ ಧರ್ಮವೂ ಇಲ್ಲ, ಲಕ್ಷ್ಮೀ ಸರಸ್ವತಿ ಪೂಜೆಯೂ ಕೂಡ ನಡೆಯೋದಿಲ್ಲ. ಆದ್ರೆ ಯಾಕೆ ಬುದ್ಧಿವಂತರು ಅಲ್ಲಿ ಹುಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಅಂದಹಾಗೆ ಕೋವಿಡ್ ಬಂದಾಗ ಲಸಿಕೆ ಇಲ್ಲದೆ ಒದ್ದಾಡ್ತಾ ಇದ್ದ ಲಕ್ಷ್ಮಿ ಪೂಜೆ ಮಾಡದ ಬಡ ದೇಶಗಳಿಗೂ ಲಸಿಕೆ ಕೊಟ್ಟಿದ್ದು ಭಾರತ. ಅರ್ಥಾತ್ ಅವರ ಜೀವವನ್ನ ಉಳಿಸಿದ್ದು ಲಕ್ಷ್ಮಿ ಪೂಜೆ ಮಾಡುವವರ ದೇಶ. ಇದನ್ನ ಹೇಮಂತ್ ಸೊರೇನ್ ಮರೆತು ಬಿಟ್ರ ಅಥವಾ ಈ ಬೆಳವಣಿಗೆ ಆಗುವಾಗ ಹಗರಣದ ಸಂಬಂಧ ಅವರು ಜೈಲಲ್ಲಿದ್ದರಿಂದ ಈ ವಿಚಾರ ಅವರಿಗೆ ಗೊತ್ತಾಗ್ಲಿಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಜಾತ್ಯತೀತ ಆಗ್ಬೇಕು ಅಂದ್ರೆ ಒಂದೇ ಎಲ್ಲಾ ಧರ್ಮೀಯರ ಬಗ್ಗೆ ಮಾತಾಡಿ, ಇಲ್ಲ ಅಂದ್ರೆ ಯಾವ ಧರ್ಮೀಯರ ಬಗ್ಗೆಯೂ ಮಾತಾಡಬೇಡಿ, ಯಾಕೆ ನಿರ್ದಿಷ್ಟವಾಗಿ ಕೆಲವರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.